ಓಂ ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಮೊದಲನೇದಾಗಿ ವಿವಿಡ್ ವಿಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಜುಲೈ ತಿಂಗಳ ರಾಶಿ ಭವಿಷ್ಯ, ಯಾವ್ಯಾವ ರಾಶಿಯವರಿಗೆ ಶುಭ, ಯಾವ್ಯಾವ ರಾಶಿಯವರಿಗೆ ಅಶುಭ, ನಾವೇನು ಎಚ್ಚರಿಕೆಯನ್ನು ಪಾಲನೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಾನು ನಿಮ್ಮ ಜ್ಯೋತಿಷ್ಯ ಪಂಡಿತ್ ಪುನೀತ್ ಕುಮಾರ್. ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಸಂಚಾರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಗುರು ಜೂನ್ 2ನೇ ತಾರೀಕಿನಂದು ಕಟಕ ರಾಶಿಯಲ್ಲಿ ಸಂಚಾರ ಆಯಿತು. ಯಥಾಸ್ಥಿತಿ ಜುಲೈ ತಿಂಗಳಲ್ಲಿ ಗುರು ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜ ವೃಷಭ ರಾಶಿಯಲ್ಲಿ ಯಥಾಸ್ಥಿತಿ ತಿಂಗಳ ಪೂರ್ತಿನೂ ಸಂಚಾರ ಇರ್ತದೆ. ಹಾಗೆ ರವಿ ಆದಿಯಲ್ಲಿ ಅಂದರೆ ಮೊದಲ 15 ದಿನ ಮಿಥುನ ರಾಶಿಯಲ್ಲಿ ಸಂಚಾರ, ಹಾಗೆ ಮಧ್ಯಭಾಗದ ನಂತರ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಬುಧ ಗ್ರಹ ಮೊದಲ ಒಂದು ಭಾಗದಲ್ಲಿ ಮಿಥುನ ರಾಶಿ ಸಂಚಾರ ಇದ್ದು ಹಾಗೆ ಅದು ಯಥಾಸ್ಥಿತಿ ಕಾಪಾಡಿಕೊಳ್ತದೆ. ಹಾಗೆ ಶುಕ್ರ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ ಇರ್ತದೆ. ಕೇತು ಮತ್ತೆ ರಾಹು ಯಥಾಸ್ಥಿತಿ ಕುಂಭರಾಶಿಯಲ್ಲಿ ರಾಹು, ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಇರ್ತದೆ. ಯಾವ್ಯಾವ ರಾಶಿಯವರ ಒಂದು ಪ್ರಭಾವ ನವಗ್ರಹಗಳಿಂದ ಆಗತ್ತೆ ಅದನ್ನು ತಿಳ್ಕೊಳ್ಳೋಣ. ಮೀನರಾಶಿ, ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಶನೇಶ್ವರನ ಸಂಚಾರ ಆಗಿರ್ಬೋದು, ಆದರೆ ಪಂಚಮದಲ್ಲಿರುವಂತಹ ಗುರುವಿನ ಲಾಭಾಂಶ ಅಂದ್ರೆ ಹೊಸ ಆಲೋಚನೆ ಕೈಗೊಳ್ಳುವಂತ ಸಾಧ್ಯತೆ ಆಗಿರ್ಬೋದು, ಮನೆ ಕಟ್ಟೋದಕ್ಕಾಗಿರ್ಬೋದು, ಶುಭ ಕಾರ್ಯಗಳ ಅನುಗ್ರಹ ಇರುವಂತ ತಿಂಗಳಿದಾಗಿರ್ತದೆ. ಯಾವುದೇ ಶುಭ ಕಾರ್ಯಗಳು ಆಗ್ಬೇಕು ಅಂದ್ಕೊಂಡಾಗ ಈ ತಿಂಗಳಲ್ಲಿ ನೀವು ಪ್ರಯತ್ನ ಪಟ್ರೆ ಅದನ್ನು ಶುಭ ರೀತಿಯಲ್ಲಿ ಅನುಕೂಲ ಆಗಿರ್ತದೆ. ಒಂದ್ ಸ್ವಲ್ಪ ಚರ್ಮದ ಸಂಬಂಧಿತ ಕಾಯಿಲೆಗಳಾಗಿರ್ಬೋದು, ಚರ್ಮ ಸಂಬಂಧಿತ ಇನ್ಫೆಕ್ಷನ್ಸ್ ಬರೋದ್ರಿಂದ ನೀವು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸಬೇಕಾಗತ್ತೆ. ಈ ತಿಂಗಳಲ್ಲಿ ಸ್ವಲ್ಪ ನಿದ್ರಾಭಂಗ ಆಗುವಂತ ಸಾಧ್ಯತೆ ಇರೋದ್ರಿಂದ ನೀವು ವ್ಯವಹಾರ ಮಾಡುವಾಗಾಗಿರ್ಬೋದು ಅಥವಾ ಪ್ರಯಾಣ ಮಾಡುವಾಗಾಗಿರ್ಬೋದು, ಮಧ್ಯರಾತ್ರಿಯ ಪ್ರಯಾಣ ಅಷ್ಟೊಂದು ಒಳ್ಳೇದಲ್ಲ ನಿಮ್ಗೆ. ಹಾಗೆ ವಿಶೇಷವಾಗಿ ದೇವರ ದರ್ಶನ ಮಾಡುವಂತ ಒಂದು ಫಲ ನೀವು ಈ ತಿಂಗಳಲ್ಲಿ ನಿಮ್ಗೆ ಸಿಗುತ್ತೆ, ಯೋಗ ಸಿಗುತ್ತೆ. ಹಾಗೆ ಯಾವುದೇ ಪ್ರೆಷರ್ ಅನ್ನ ನೀವು ಮಾಡ್ಕೊಳ್ದೆ ಒಂದ್ ಸ್ವಲ್ಪ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಇರ್ತದೆ. ಶತ್ರುಕಾಟ ಅಂದ್ರೆ ಸ್ವಲ್ಪ ಶತ್ರುಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಯಾವುದೇ ಮಾಟ ಮಂತ್ರ ಆಗಿರ್ಬೋದು, ತಂತ್ರಭಾಗ ಆಗಿರ್ಬೋದು ಆಗುವಂತ ಸಾಧ್ಯತೆ ಇರೋದ್ರಿಂದ ಈ ತಿಂಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಒಂದ್ ಸ್ವಲ್ಪ ಕೋರ್ಟ್ ವಿಚಾರಗಳಲ್ಲಿ ಸ್ವಲ್ಪ ವಿಳಂಬ ಆಗೋದು ಸಾಧ್ಯತೆ ಇರೋದ್ರಿಂದ ಕೋರ್ಟ್ ವ್ಯವಹಾರಗಳಲ್ಲಿ ಸ್ವಲ್ಪ ನೀವು ಶನೇಶ್ವರ ಅನುಗ್ರಹ ನೀವು ಪಡ್ಕೋಬೇಕಾಗತ್ತೆ. ಹೊಸ ಬಿಸ್ನೆಸ್ಗೆ ನಿಮ್ಗೆ ಸ್ವಲ್ಪ ದಾರಿಯನ್ನು ಸಿಗುವಂತ ತಿಂಗಳಿದಾಗಿರೋದ್ರಿಂದ ವ್ಯಾಪಾರ ವ್ಯವಹಾರ ಆಗಿರ್ಬೋದು, ಹೊಸ ಬಿಸ್ನೆಸ್ಗೆ ನೀವು ಅದರ ಪ್ಲಾನ್ ನೀವು ರೆಡಿ ಮಾಡ್ಕೋಬಹುದಾಗಿರ್ತದೆ. ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ನಿಮಗೆ ಲಾಭಾಂಶ ಇರೋದ್ರಿಂದ ಯಥೇಚ್ಛವಾದಂತಹ ಒಂದು ಲಾಭಾಂಶದ ಒಂದು ಗುರಿಯನ್ನು ನೀವು ಇಟ್ಕೋಬಹುದು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಕೂಡ. ಹಾಗೆ ಹೊಸ ಒಂದು ಉದ್ಯೋಗಕ್ಕೆ ನೀವೇನಾದ್ರೂ ಅಪ್ಲೈ ಮಾಡ್ಕೊಂಡ್ರೆ ಈ ತಿಂಗಳಲ್ಲಿ ಆಗುವಂತ ಸಾಧ್ಯತೆ ಇರ್ತದೆ ನಿಮ್ಗೆ. ಹಾಗೆ ಮಕ್ಕಳನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಳುವಂತ ತಿಂಗಳಿದಾಗಿರ್ತದೆ. ಹಾಗೆ ಯಾವುದೇ ಒಂದು ಮಹಿಳೆಯರು ಆರೋಗ್ಯದ ಬಗ್ಗೆ ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಹಾಗೆ ಖರ್ಚಿನ ವಿಚಾರದಲ್ಲಿ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮೀನ ರಾಶಿಯವರಿಗೆ ರವಿಯ ಸಂಚಾರ ಆಗಿರ್ಬೋದು ಅಥವಾ ಗುರುವಿನ ಸಂಚಾರ ಆಗಿರ್ಬೋದು, ನಿಮ್ಗೆ ಒಳ್ಳೆ ಫಲವನ್ನ ನೀವು ನೋಡಬಹುದು. ಎಷ್ಟೋ ದಿನಗಳಿಂದ ಪೆಂಡಿಂಗ್ ಇರುವಂತ ಕೆಲಸಗಳು ಮೀನರಾಶಿಗೆ ಇವಾಗ ಕ್ಲಿಯರ್ ಆಗುವಂತ ತಿಂಗಳು ಇದಾಗಿರುತ್ತೆ. ಹಾಗೆ ಗುರುವಿನ ಅನುಗ್ರಹ, ನೀವು ಅನ್ಕೊಂಡೇ ಇಲ್ಲದೆ ಇರುವಂತ ಒಂದು ಗುರುವಿನ ದರ್ಶನ ಆಗಿರ್ಬೋದು ಅಥವಾ ಸ್ಥಾನದ ದರ್ಶನ ಆಗಿರ್ಬೋದು ನಿಮ್ಗೆ ಈ ತಿಂಗಳಲ್ಲಿ ಸಿಗುವಂತ ಸಾಧ್ಯತೆ ಇರ್ತದೆ. ಹಾಗೆ 12ರಲ್ಲಿರುವಂತ ರಾಹುವಿನ ಸಂಚಾರ ಸಡನ್ ಆಗಿ ದುಡ್ಡನ್ನ ಕಳ್ಕೊಳ್ಳುವಂತ ಕೆಲವೊಂದು ಪರಿಸ್ಥಿತಿಗಳು ಬರೋದ್ರಿಂದ ಹೆಚ್ಚಾಗಿ ನೀವು ಸಾವಧಾನವಾಗಿರ್ಬೇಕಾಗತ್ತೆ. ಹಾಗೆ ರಾಹು ಅಂತಂದ್ರೆ ಸರ್ಪ ಅಂತೀವಿ, ಸರ್ಪನ ವಿಶೇಷ ಅನುಗ್ರಹವನ್ನ ಪಡ್ಕೊಳ್ಳುವಂತ ತಿಂಗಳು ಇದಾಗಿರ್ತದೆ. ಸ್ವಲ್ಪ ಅಶ್ವತ್ಥಕಟ್ಟೆ ಆಗಿರ್ಬೋದು, ನಾಗರಕಲ್ಲು ಪ್ರದಕ್ಷಿಣೆ ಆಗಿರ್ಬೋದು ಅಥವಾ ವಿಶೇಷವಾಗಿ ಕಾಳಾಸಲ್ಲಿ ರಾಹುಕಿದ ಶಾಂತಿಯನ್ನ ಮಾಡಿಸೋದ್ರಿಂದ ಕೂಡ ಮೀನರಾಶಿಯವರಿಗೆ ಒಳ್ಳೆ ರೀತಿಯಲ್ಲಿ ಶುಭ ಫಲ ನೀವು ನೋಡ್ತೀರಾ. ಹಾಗೆ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಯಾವುದೇ ಕೆಲಸಕ್ಕೆ ಪ್ರಯತ್ನ ಪಟ್ಟರು ಕೂಡ ನಿಮ್ಮದು ಲಾಭಾಂಶ ತಂದು ಕೊಡ್ತದೆ. ಮಕ್ಕಳಿಂದ ಸ್ವಲ್ಪ ಸೌಖ್ಯ ಸಿಗೋದ್ರಿಂದ ನೀವು ಅದರಿಂದ ಫಲ ತಗೋಬಹುದು. ಹಾಗೆ 10th PUC ವಿದೇಶ ಪ್ರಯಾಣ ಮಾಡುವಂತವ್ರಿಗೆ ಈ ತಿಂಗಳಲ್ಲಿ ಅನ್ಕೊಂಡಿದ್ದ ಒಂದು ಸ್ಕೋರ್ ನೀವು ಪಡ್ಕೋಬಹುದು. ವಿಶೇಷವಾಗಿ ಯಾರ್ಯಾರು ಭೂ ವ್ಯವಹಾರಗಳಲ್ಲಿ ಮಾಡ್ತಿದ್ರು ಅವರೆಲ್ಲರೂ ಅಷ್ಟೇ ಹನುಮಂತ ದೇವರ ದರ್ಶನ ಮಾಡೋದ್ರಿಂದ ನಿಮ್ಗೆ ಹೆಚ್ಚಾಗಿ ಫಲ ಇರ್ತದೆ. ಹಾಗೆ ದೇವಿ ಸನ್ನಿಧಿಯಲ್ಲಿ ಮಲ್ಲಿಗೆಯನ್ನ ಸಮರ್ಪಣೆ ಮಾಡೋದ್ರಿಂದ, ಸ್ವಲ್ಪ ಸರ್ಪ ದೇವರಿಗೆ ಪೂಜೆಯನ್ನ ಕಂಟಿನ್ಯೂಸ್ ಆಗಿ 5 ದಿನ ಮಾಡೋದ್ರಿಂದ ನೀವು ಹೆಚ್ಚಾಗಿ ಒಳ್ಳೆ ಫಲವನ್ನ ನೀವು ನೋಡ್ತೀರಾ. ವಿಶೇಷವಾಗಿ ಮೀನರಾಶಿಯವರು ಚರ್ಮ ಸಂಬಂಧಿತ ಕಾಯಿಲೆಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಒತ್ತಡ ಮಾಡ್ಕೊಳ್ತಾ ಇದ್ರೆ ಈ ಒಂದು ತಿಂಗಳು ಜುಲೈ ತಿಂಗಳು ನಿಮಗೆ ಶುಭ ಫಲವನ್ನ ನೀವು ನೋಡಬಹುದಾಗಿರುತ್ತದೆ.